Good morning, my dear students. So, last class we have started with the chapter called as redox reaction. So, otherly we have seen the different methods of defining the oxidation and reduction. Basically, there are three different methods by which we classify the definition of oxidation and reduction: by classical concept method, by oxidation number method, and electron transfer method. And also, we have seen what do you mean by oxidation number, right? So in today's class we'll continue with the oxidation number concept, right? So that is the main important concept which will be asked in the examination. That is a calculation of oxidation number of either the element, compounds or molecules. So ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಕ್ಯಾಲ್ಕುಲೇಷನ್ ಮೆಥಡ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ. ಆಕ್ಸಿಡೇಷನ್ ನಂಬರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವುದೋ ಒಂದು ಎಲಿಮೆಂಟು ಅಥವಾ ಕಂಪೌಂಡ್ ಮಾಲಿಕ್ಯೂಲ್ ಕೊಟ್ಟರೆ ಆ ಇಂಡಿವಿಜುವಲ್ ಕಂಪೌಂಡ್ ಒಳಗೆ ಎಲಿಮೆಂಟ್ ಆಕ್ಸಿಡೇಷನ್ ನಂಬರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಅದಕ್ಕಿಂತ ಮುಂಚೆ, ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ರೂಲ್ಸ್ ಅವ. ಸೊ ವಿಲ್ ಸಿ ವಾಟ್ ಆರ್ ದ ರೂಲ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಕಂಪೌಂಡ್ ಆರ್ ಎ ಮಾಲಿಕ್ಯೂಲ್. ಸೊ ಫಸ್ಟ್ ರೂಲ್ ಏನು ಹೇಳ್ತದೆ ಅಂತಂದರೆ, ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಆಟಮ್ ಇನ್ ಅನ್ ಎಲಿಮೆಂಟ್ ಈಸ್ ಝೀರೋ ಇನ್ಕ್ಲೂಡಿಂಗ್ ದ ಅಲೋಟ್ರೋಪಿಕ್ ಫಾರ್ಮ್ಸ್. ಅಂದ್ರೆ ಅರ್ಥ ಏನು, ಯಾವ ಒಂದು ಎಲಿಮೆಂಟಲ್ ಸ್ಟೇಟ್ ಒಳಗೆ ಇರ್ತಾವೆ. ಉದಾಹರಣೆಗೆ ನೈಟ್ರೋಜನ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ N2, phosphorus allotropic form is present in the form of P4, and sulfur is present in the form of S8. ಹಂಗೆ Na, right, Zn, right, Ca, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಇವೇನೆಲ್ಲ ಎಲಿಮೆಂಟಲ್ ಸ್ಟೇಟ್ ಒಳಗೆ ಇರ್ತಾವಲ್ಲ, ಆ ಎಲ್ಲ ಎಲಿಮೆಂಟ್ ಇಂದ ಎಲಿಮೆಂಟಲ್ ಸ್ಟೇಟ್ ಒಳಗೆ ಆಕ್ಸಿಡೇಷನ್ ನಂಬರ್ ಇಸ್ ಆಲ್ವೇಸ್ ಈಕ್ವಲ್ ಟು ಝೀರೋ. ಹೌದಾ? ಸೊ ಇದು ಮೊದಲನೇ ರೂಲ್, ರೈಟ್. ಸೊ ವಿದ್ಯಾರ್ಥಿಗಳು ಸಿಂಪಲ್ ಅದ. ಈ ಉದಾಹರಣೆ ನಾನು ಇಲ್ಲಿ ತಗೊಂಡಾಗ ನೈಟ್ರೋಜನ್ ಇನ್ ದ ಫಾರ್ಮ್ ಆಫ್ N2, ರೈಟ್. ಸೊ ಎಲಿಮೆಂಟಲ್ ಸ್ಟೇಟ್, ಇವೆಲ್ಲ ಎಲಿಮೆಂಟಲ್ ಸ್ಟೇಟ್ ಅವ. ಸೊ ಎಲಿಮೆಂಟಲ್ ಸ್ಟೇಟ್ ಒಳಗೆ ಇರುವಂತ ಎಲಿಮೆಂಟ್ಸು ಅದರ ಆಕ್ಸಿಡೇಷನ್ ನಂಬರ್ ಇಸ್ ಆಲ್ವೇಸ್ ಈಕ್ವಲ್ ಟು ಝೀರೋ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಗ್ನೀಷಿಯಂ Mg ತೊಂದ್ರೆ ಇಟ್ ಇಸ್ ಪ್ರೆಸೆಂಟ್ ಇನ್ ಎಲಿಮೆಂಟಲ್ ಸ್ಟೇಟ್, ಸೊ ಹೆನ್ಸ್ ಇಸ್ ಆಕ್ಸಿಡೇಷನ್ ನಂಬರ್ ಇಸ್ ಝೀರೋ. ಬಟ್ Mg ಇನ್ ದ ಫಾರ್ಮ್ ಆಫ್ MgCO3 ಒಳಗೆ ತೊಗೊಂಡಾಗ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ಆಕ್ಸಿಡೇಷನ್ ನಂಬರ್. ಅಲ್ಲಿ +2 ಅಂತ ಬರ್ತಾರೆ ರೂಲ್ಸ್, ದಟ್ ಐ ವಿಲ್ ಟೆಲ್ ಯು ಹಿಯರ್ ಲೇಟರ್ ಆನ್, ರೈಟ್. ಸೊ ಮೊದಲನೇ ರೂಲ್ ನೆನ್ಪಿಟ್ಕೋರಿ, ಯಾವುದೇ ಒಂದು ಎಲಿಮೆಂಟಲ್ ಸ್ಟೇಟ್ ಒಳಗೆ ಇದ್ದಾಗ ದ ಆಕ್ಸಿಡೇಷನ್ ನಂಬರ್ ಇಸ್ ಆಲ್ವೇಸ್ ಈಕ್ವಲ್ ಟು ಝೀರೋ. ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎ ಮೋನೋ ಅಟಮಿಕ್ ಅಯಾನ್, ನೋಡ್ರಿ ವಿದ್ಯಾರ್ಥಿಗಳೇ, ಮೋನೋ ಅಟಮಿಕ್ ಅಂದ್ರೆ ಸಿಂಗಲ್, ರೈಟ್. ಅದು ಕ್ಯಾಟಯನ್ ಆಗಿರ್ಬೋದು, ಆನಯನ್ ಆಗಿರ್ಬೋದು, ಈಸ್ ದ ಸೇಮ್ ಆಸ್ ಇಟ್ಸ್ ಚಾರ್ಜ್. ಅಂದ್ರೆ ಈಗ ಉದಾಹರಣೆಗೆ ಅಯಾನಿಕ್ ಸ್ಟೇಟ್ ಒಳಗೆ ಸೋಡಿಯಂ ಏನದ Na+1, ಸೊ ಆಕ್ಸಿಡೇಷನ್ ನಂಬರ್ ಆಫ್ Na ಇನ್ Na+1 ಇಸ್ ಈಕ್ವಲ್ ಟು ಸೇಮ್ ಆಸ್ ಇಟ್ಸ್ ಚಾರ್ಜ್. ಅಂದ್ರೆ ಎಷ್ಟದ ಆಕ್ಸಿಡೇಷನ್ ಸ್ಟೇಟ್ ಇದ್ದದು +1 ಅದ. ಸೊ Na+1 ಇದ್ದಾಗ ಸೋಡಿಯಂ ಅದರ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ +1 ಆಗತ್ತೆ. Mg+2 ಇತ್ತಂದ್ರೆ ಅವಾಗ Mg ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ +2 ಆಗುತ್ತೆ. Ca+2 ಇತ್ತಂದ್ರೆ ಕ್ಯಾಲ್ಸಿಯಂ ಆಕ್ಸಿಡೇಷನ್ ಸ್ಟೇಟ್ +2. ಸೊ ಯಾವುದೇ ಒಂದು ಎಲಿಮೆಂಟು ಅಯಾನ್ ಒಳಗೆ ಇದ್ದಾಗ, ರೈಟ್, ಸೊ ಅವಾಗ ಏನಾಗ್ತದೆ, ಅದ್ರ ಮೇಲೆ ಏನ್ ಚಾರ್ಜ್ ಇರ್ತದೋ ದಟ್ ವಿಲ್ ಬಿ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್. In its compounds, fluorine is always assigned an oxidation state of -1. ಅಂದ್ರೆ ಫ್ಲೋರಿನ್ದು ಯಾವತ್ತು ಆಕ್ಸಿಡೇಷನ್ ನಂಬರ್ ಎಷ್ಟಿರ್ತದ -1 ಇರ್ತದ. ಫ್ಲೋರಿನ್ ಅಷ್ಟೇ ಅಲ್ಲ, ಎಲ್ಲ ಹ್ಯಾಲೋಜನ್ಸ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೋರಿನ್ ಇವೆಲ್ಲರದು ಏನದ ಆಕ್ಸಿಡೇಷನ್ ಸ್ಟೇಟು ಈಸ್ ಈಕ್ವಲ್ ಟು -1. What about oxygen? Oxygen is usually assigned the oxygen state of -2. ಅಂದ್ರೆ ಆಕ್ಸಿಜನ್ ಎಷ್ಟದ ಆಕ್ಸಿಜನ್ ಸ್ಟೇಟ್ -2 ಇನ್ ಇಟ್ಸ್ ಕೋವಲೆಂಟ್ ಕಂಪೌಂಡ್ಸ್. ಸೊ ಕೋವಲೆಂಟ್ ಕಂಪೌಂಡ್ ಇದ್ದಾಗ ಆಕ್ಸಿಜನ್ ಎಷ್ಟದ ಆಕ್ಸಿಜನ್ ಸ್ಟೇಟ್ -2 ಅದ. ಇಲ್ಲಿ ಉದಾಹರಣೆ ನೋಡ್ಬೇಕಾದ್ರೆ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅದ. ಸೊ ಕಾರ್ಬನ್ ಮೊನಾಕ್ಸೈಡ್ ಇಟ್ ಇಸ್ ಅ ಕೋವಲೆಂಟ್ ಕಂಪೌಂಡ್. ಸೊ ಆಕ್ಸಿಜನ್ ಎಷ್ಟದ ಆಕ್ಸಿಜನ್ ಸ್ಟೇಟ್ -2. CO2 ಒಳಗಾಗಿರ್ಬೋದು, SO2 ಒಳಗಾಗಿರ್ಬೋದು, SO3 ಒಳಗಾಗಿರ್ಬೋದು. ಸೊ ಈ ಕಂಪೌಂಡ್ ಕೋವಲೆಂಟ್ ಕಂಪೌಂಡ್ಸ್ ಒಳಗಿದ್ದಾಗ ಆಕ್ಸಿಜನ್ ಆಕ್ಸಿಜನ್ ಸ್ಟೇಟ್ ಎಷ್ಟು -2. Exceptions ಅವ ಇಲ್ಲಿ. exceptions to this rule including peroxides, right. ಸೊ peroxides ಅಂತ ಕಂಪೌಂಡ್ ಇರ್ತಾ, ಅವಾಗ ಆಕ್ಸಿಜನ್ ಏನಾಗ್ತದ O2 -2 ಗ್ರೂಪ್, where each oxygen is assigned the oxidation state of -1. ಅಂದ್ರೆ peroxide compounds of oxygen ಇದ್ದಾಗ the oxidation state of oxygen is -1, as in hydrogen peroxide. ಸೊ ಇಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಒಳಗ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತದ -1 ಆಗತ್ತ. ಅಂಡ್ ಆಕ್ಸಿಜನ್ ಡೈಫ್ಲೋರೈಡ್ ಇನ್ ವಿಚ್ ಆಕ್ಸಿಜನ್ is assigned the +2 ಸ್ಟೇಟ್. ಅಂದ್ರೆ ಈ ಕಂಪೌಂಡ್ ಇದ್ದಾಗ ಆಕ್ಸಿಜನ್ ಡೈಫ್ಲೋರೈಡ್ ಇದ್ದಾಗ ಆಕ್ಸಿಜನ್ ಏನದ ಆಕ್ಸಿಜನ್ ಸ್ಟೇಟ್ +2. ನೋಡಿ ವಿದ್ಯಾರ್ಥಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ ಕೋವಲೆಂಟ್ ಕಂಪೌಂಡ್ಸ್ ಇದ್ದಾಗ ಆಕ್ಸಿಜನ್ ಏನದ ಆಕ್ಸಿಜನ್ ಸ್ಟೇಟ್ -2 ಇರ್ತದ. ಪೆರಾಕ್ಸೈಡ್ಸ್ ಇತ್ತಂದ್ರೆ -1. ಸೂಪರ್ ಆಕ್ಸೈಡ್ಸ್ ಅಂತ ಕರಿತೀವಿ ಆಕ್ಸಿಜನ್ ಡೈಫ್ಲೋರೈಡ್, ಅದಕ್ಕೇನದ ಆಕ್ಸಿಜನ್ ಸ್ಟೇಟ್ +2 ಅದ. ಸೊ ಮೋಸ್ಟ್ ಆಫ್ ದ ಎಕ್ಸಾಂಪಲ್ಸ್ ನಿಮಗೆ ಕೋವಲೆಂಟ್ ಕಂಪೌಂಡ್ಸ್ ಕೇಳ್ತಾರ. ಸೊ ಆಕ್ಸಿಜನ್ is always equal to -2. In its covalent compounds with non-metals and acids,
hydrogen is assigned as oxygen state of +1. ನೋಡ್ರಿ ಹೈಡ್ರೋಜನ್ ಏನಾಗುತ್ತೆ ಆಕ್ಸಿಜನ್ ಸ್ಟೇಟ್ +1 ಆಗುತ್ತೆ. ಬಟ್ ಎಕ್ಸೆಪ್ಷನ್ ಅದೇ ಇಲ್ಲಿ ಮೆಟಲ್ ಹೈಡ್ರೈಡ್ಸ್ ಆರ್ ಎಕ್ಸೆಪ್ಷನ್. ಮೆಟಲ್ ಹೈಡ್ರೈಡ್ಸ್ ಅಂದ್ರೆ ಉದಾಹರಣೆಗೆ ಇದು ಮೆಟಲ್ ಹೈಡ್ರೋಜನ್ ರಿಯಾಕ್ಟ್ ಆದಾಗ ಮೆಟಲ್ ಹೈಡ್ರೈಡ್ ಆಗುತ್ತೆ. ಅವಾಗ ದಿಸ್ ಹೈಡ್ರೋಜನ್ ಹ್ಯಾಸ್ ದ ಆಕ್ಸಿಜನ್ ಸ್ಟೇಟ್ ಎಷ್ಟು -1. ಇದು ಒಂದು ಮೆಟಲ್ ಹೈಡ್ರೈಡ್ಸ್ ಒಳಗೆ ಎಕ್ಸಾಂಪಲ್ಸ್ ಬಿಟ್ರೆ ಉಳಿಕಿದಕ್ಕೆಲ್ಲ ಎಕ್ಸಾಂಪಲ್ಗೆ ನಾವು ಹೈಡ್ರೋಜನ್ ಆಕ್ಸಿಜನ್ ಸ್ಟೇಟ್ ಎಷ್ಟು ತಗೋಬೇಕು +1 ತಗೋಬೇಕು. ಸೊ ಹೈಡ್ರೋಜನ್ ಆಕ್ಸಿಜನ್ ಸ್ಟೇಟ್ is always considered as +1 except in case of hydrides, right? ಹಾಗೆ ಗ್ರೂಪ್ 1 ಎಲಿಮೆಂಟ್ಸ್ ಅಂದ್ರೆ ಯಾವುದು ಹೈಡ್ರೋಜನ್ ಆಗಿರ್ಬೋದು, ಲಿಥಿಯಂ ಆಗಿರ್ಬೋದು, ಸೋಡಿಯಂ, ಪೊಟ್ಯಾಷಿಯಂ, ಇವೆಲ್ಲ ಗ್ರೂಪ್ 1 ಎಲಿಮೆಂಟ್ಸ್ ಒಳಗ ದ ಎಲಿಮೆಂಟ್ಸ್ ವಿಲ್ ಬಿ ಹ್ಯಾವಿಂಗ್ ಆಕ್ಸಿಜನ್ ಸ್ಟೇಟ್ ಆಫ್ ವಾಟ್ +1. ಗ್ರೂಪ್ 2 ಇದ್ವು ಅಂದ್ರೆ ಸಚ್ ಆಸ್ ಬೆರಿಲಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಇತ್ತಂದ್ರೆ ದೇ ಆರ್ ಹ್ಯಾವಿಂಗ್ ದ ಆಕ್ಸಿಜನ್ ಸ್ಟೇಟ್ ಆಫ್ +2. ಅಲ್ವಾ? ಸೊ ವಿದ್ಯಾರ್ಥಿಗಳು ಇದೊಂದು ನೆನಪಿಕೊಳ್ಳಿ. ಸೊ ಗ್ರೂಪ್ 17 ಎಲಿಮೆಂಟ್ಸ್ ಯಾವ್ದಾಗುತ್ತೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಹೇಳಿದೆ ಆಲ್ರೆಡಿ. ಹ್ಯಾಲೋಜನ್ಸ್ ಹ್ಯಾವ್ ಆಕ್ಸಿಜನ್ ಸ್ಟೇಟ್ ಆಫ್ ಎಷ್ಟು -1. ಹೌದಾ? ಸೊ ಲಾಸ್ಟ್ ರೂಲ್ ಏನ್ ಹೇಳ್ತದೆ, the sum of the oxygen state must be 0 for an electrically neutral compound. For polyatomic ions, the sum of oxygen state must be equal to charge of the ion. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ, ಈಗ ನಾನು ಒಂದು ಎಕ್ಸಾಂಪಲ್ ತೊಗೊಂತೀನಿ. ಹೌದಾ? ಯಾವ್ದಂತಂದ್ರೆ H2SO4. ಹೌದಾ? H2SO4 ಅಂತಂದ್ರೆ ಇದ್ರ ಮೇಲೆ ಏನು ಚಾರ್ಜ್ ಇಲ್ಲ. H2SO4 ಮೇಲೆ ಏನು ಚಾರ್ಜ್ ಇಲ್ಲ ಅಂದ್ರೆ H2SO4 is a neutral molecule. ಅದೇ ನಾನು ಏನಾದರೂ MnO4-1 ಅಂತ ತಗೊಂಡ್ರೆ ಇಲ್ಲಿ MnO4 ಮೇಲೆ -1 ಚಾರ್ಜ್ ಅದ, ದಟ್ ಈಸ್ ಇಟ್ ಈಸ್ ಹ್ಯಾವಿಂಗ್ ಸಮ್ ಚಾರ್ಜ್. ಸೊ ಅವಾಗ ಏನಾಗ್ತತಿ ದಟ್ ಹೋಲ್ ಇಕ್ವೇಶನ್ ಶುಡ್ ಬಿ ಈಕ್ವಲ್ ಟು ದ ಚಾರ್ಜ್. ಏನ್ ಚಾರ್ಜ್ ಇರ್ತಲ್ಲ -1, ಆ ಚಾರ್ಜ್ ಈಕ್ವಲ್ ಟು -1 ಅಂತ ಬರಬೇಕು. ನಾನು ಇಲ್ಲಿ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ, ದೆನ್ ಇಟ್ ವಿಲ್ ಬಿ ಕ್ಲಿಯರ್ ಫಾರ್ ಯು. ಹೌದಾ ವಿದ್ಯಾರ್ಥಿಗಳು? ಈ ರೂಲ್ಸ್ ನಾವು ಸ್ವಲ್ಪ ನೆನ್ಪಿಡ್ಕೊಳ್ಳಿ. ಸೊ ಯೂಶಲಿ ಗ್ರೂಪ್ 1 ಎಲಿಮೆಂಟ್ಸ್ ಹ್ಯಾವ್ ದ ಆಕ್ಸಿಜನ್ ಸ್ಟೇಟ್ ಆಫ್ +1, ಗ್ರೂಪ್ 2 ಹ್ಯಾವ್ ದ ಆಕ್ಸಿಜನ್ ಸ್ಟೇಟ್ ಆಫ್ +2, ಫ್ಲೋರಿನ್ದು -1, ರೈಟ್? ಹ್ಯಾಲೋಜನ್ಸ್ ಎಲ್ಲ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ಸ್ ಎಲ್ಲ ಹ್ಯಾಲೋಜನ್ಸು -1, ಆಕ್ಸಿಜನ್ ಯೂಶಲಿ -2, ಹೈಡ್ರೋಜನ್ ಯೂಶಲಿ +1. ಯಾವುದೇ ಒಂದು ಮಾಲಿಕ್ಯೂಲ್ ತಗೊಂಡಾಗ ನ್ಯೂಟ್ರಲ್ ಇತ್ತಂದ್ರೆ ದ ಹೋಲ್ ಸಮ್ ಈಸ್ ಈಕ್ವಲ್ ಟು 0. ಅಕಸ್ಮಾತ್ ಅದು ಚಾರ್ಜ್ ಇತ್ತಂದ್ರೆ ಅದ್ರ ಮೇಲೆ ಏನ್ ಚಾರ್ಜ್ ಇರ್ತಲ್ಲ ದಟ್ ಶುಡ್ ಬಿ ಈಕ್ವಲ್ ಟು ದ ಚಾರ್ಜ್. ಹೌದಾ? ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಅಂತ, ಸೊ ದಟ್ ಯು ವಿಲ್ ಬಿ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಒಂದು ಕ್ವಶನ್ ಗ್ಯಾರಂಟಿ ಇರ್ತದೆ. ಅಂಡ್ ಬೇಸಿಕಲಿ ಈ ಕಾನ್ಸೆಪ್ಟ್ ನಿಮ್ಮ ಸೆಕೆಂಡ್ ಇಯರ್ಗೂ ಕೂಡ ಬಹಳ ಇಂಪಾರ್ಟೆಂಟು, ರೈಟ್? ಸೊ ಆಕ್ಸಿಡೇಷನ್ ನಂಬರ್ನ ಯಾವುದೇ ಒಂದು ಎಲಿಮೆಂಟ್ ಕಾಂಪೌಂಡ್ ಕೇಳಿದಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ನೀವು ನೆನ್ಪಿಡ್ಕೋಬೇಕು. ಸೊ ಹೆನ್ಸ್ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ ಅಂತ. ಮೊದಲನೇ ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ವೆನೇಡಿಯಂ ಹೆಪ್ಟಾ ಆಕ್ಸೈಡ್. ಸೊ ಹೆಪ್ಟಾ ಅಂತಂದ್ರೆ 7 ಅಂತ ಅರ್ಥ. ಇಲ್ಲಿ V2O7-4. ನೋಡಿ ವಿದ್ಯಾರ್ಥಿಗಳೇ, ಇದು ನ್ಯೂಟ್ರಲ್ ಅಲ್ಲ. ನ್ಯೂಟ್ರಲ್ ಯಾಕಿಲ್ಲ? ಯಾಕಂದ್ರೆ ಇದ್ರ ಮೇಲೆ ಚಾರ್ಜ್ ಏನದ -4 ಅದ. ಅಂದ್ರೆ ದಿಸ್ ಹೋಲ್ ಮಾಲಿಕ್ಯೂಲ್ ಈಸ್ ಹ್ಯಾವಿಂಗ್ ಅ ಚಾರ್ಜ್ ಆಫ್ -4, ಹೆನ್ಸ್ ಇಟ್ ಇಸ್ ನಾಟ್ ಎ ನ್ಯೂಟ್ರಲ್. ಅಂದ್ರೆ ಸೊ ಈಗ ನಾವೇನ್ ಮಾಡ್ಬೇಕು, ಕೆಲವೊಂದು ಟೈಮ್ ಎಕ್ಸಾಮ್ ಒಳಗ ಯಾವ್ದು ಎಲಿಮೆಂಟ್ ಇಂದ ಆಕ್ಸಿಡೇಷನ್ ನಂಬರ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ದಟ್ ವಿಲ್ ಬಿ ಐದರ್ ಅಂಡರ್ಲೈನ್ ಮಾಡಿರ್ತಾರ ಅಥವಾ ಇದನ್ನ ಬೋಲ್ಡ್ ಮಾಡಿರ್ತಾರ. ಬೋಲ್ಡ್ ಅಂದ್ರೆ ಒಂದ್ ಸ್ವಲ್ಪ ಬ್ಲಾಕ್ ಕಲರ್ ಮಾಡಿರ್ತಾರ. ಸೊ ಹಂಗ್ ಆ ಟೈಮ್ದಾಗ ಯಾವ್ದು ಬ್ಲಾಕ್ ಅಥವಾ ಬೋಲ್ಡ್ ಅಂಡರ್ಲೈನ್ ಮಾಡಿರ್ತಾರ ಆ ಎಲಿಮೆಂಟ್ ಇಂದು ನೀವು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ಕೊಟ್ಟಂದ್ರೆ ಕ್ವಶನ್ ಹೆಂಗ್ ಕೇಳ್ತಾರ, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ವೆನೇಡಿಯಂ ಇನ್ V2O7-4-. ಹೌದಾ? ಸೊ ಈ ಎಕ್ಸಾಂಪಲ್ ನಾವು ಹೆಂಗ್ ಸಾಲ್ವ್ ಮಾಡ್ಬೇಕು ನೋಡೋಣ. ಈಗ ಮೊದಲನೇ ರೂಲ್ ಏನಂತಂದ್ರೆ ಇದು ನ್ಯೂಟ್ರಲ್ ಮಾಲಿಕ್ಯೂಲ್ ಅಲ್ಲ, ಯಾಕಂದ್ರೆ ಇದ್ರ ಮೇಲೆ ಚಾರ್ಜ್ ಇದೆ. ಹೌದಾ? ಸೊ ಈಗ ಏನ್ ಮಾಡಬೇಕು, ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ವೆನೇಡಿಯಂ ಲೆಟ್ ಇಟ್ ಬಿ X. ಸೊ ಇದು ನಮಗೆ ಗೊತ್ತಿಲ್ಲ. ಸೊ ಇದಕ್ಕೆ ಮಾಡಬೇಕು, ಇದರ ಆಕ್ಸಿಡೇಷನ್ ನಂಬರ್ ಲೆಟ್ ಇಟ್ ಬಿ X. ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್. ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ಆಕ್ಸಿಜನ್ ಏನದ ಆಕ್ಸಿಡೇಷನ್ ನಂಬರು -2 ಅದ, ರೈಟ್? ಸೊ ನಮ್ಗೆ ಗೊತ್ತದ ರೂಲ್ಸ್ ಪ್ರಕಾರ, ಹೇಳಿದ ಪ್ರಕಾರ ಆಕ್ಸಿಜನ್ ಏನದ ಆಕ್ಸಿಡೇಷನ್ ಸ್ಟೇಟು -2 ಅದ. ಈಗ ಇದು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ನಮ್ಗೆ ವೆನೇಡಿಯಮ್ದು ಗೊತ್ತಿಲ್ಲ, ಲೆಟ್ ಇಟ್ ಬಿ X. ಹೌದಾ? ಬಟ್ ಎಷ್ಟವ ವೆನೇಡಿಯಂ ಮಾಲಿಕ್ಯೂಲ್ಸ್? ದೇರ್ ಆರ್ 2. ಸೊ 2X ಆಗುತ್ತೆ ಇದು, ರೈಟ್? ಈಗ ಎಲಿಮೆಂಟ್ ಟು ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದೇರ್ ಶುಡ್ ಬಿ ಪ್ಲಸ್. ಸೊ ಅಡಿಷನ್ ಮಾಡ್ಬೇಕು ಇಲ್ಲಿ. ಸೊ 2X ಪ್ಲಸ್ ಆಕ್ಸಿಜನ್ ನಮಗೆ ಆಕ್ಸಿಡೇಷನ್ ನಂಬರ್ ಗೊತ್ತದ, ಎಷ್ಟದ? -2. ಎಷ್ಟವ ಆಕ್ಸಿಜನ್ ಐಟಮ್ಸ್ ಇಲ್ಲಿ? 7 ಅವ. ಸೊ 7 ಇಂಟು -2 ಈಗ ಈಕ್ವಲ್ ಟು, ಈಗ ನಾನು ಆಲ್ರೆಡಿ ಲಾಸ್ಟ್ ರೂಲ್ ಹೇಳಬೇಕಾದ್ರೆ ಹೇಳಿದೆ, ಇಫ್ ದ ಮಾಲಿಕ್ಯೂಲ್ ಈಸ್ ನ್ಯೂಟ್ರಲ್ ದೆನ್ ಇಟ್ ಶುಡ್ ಬಿ ಈಕ್ವಲ್ ಟು 0. ಬಟ್ ಇಲ್ಲಿ ಏನದ, ಇದು ನ್ಯೂಟ್ರಲ್ ಅಲ್ಲ, -4 ಅಂತ ಚಾರ್ಜ್ ಕೊಟ್ಟಾರ. ಸೊ ದಟ್ ಇಟ್ ಶುಡ್ ಬಿ ಈಕ್ವಲ್ ಟು ಚಾರ್ಜ್ ಏನಿರ್ತದಲ್ಲ ಆ ಚಾರ್ಜ್ ನೀವು ಇಲ್ಲಿ ಬರೀಬೇಕು. ಸೊ ಇಲ್ಲಿ ಏನದ ಚಾರ್ಜು -4 ಅದ. ಸೊ ಹೋಲ್ ಆಫ್ ದಿಸ್ ಇಕ್ವೇಶನ್ ಈಸ್ ಈಕ್ವಲ್ ಟು -4. ಸೊ ಈಗ 2X ಆಸ್ ಯೂಸ್ ಉಳಿತದ, ಪ್ಲಸ್ 7 ಇಂಟು -2 -14 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು -4. ಸೊ 2X ಇಸ್ ಈಕ್ವಲ್ ಟು, ಇದು -4 ಹಂಗೆ ಉಳಿತದೆ, ಇದು -14 ಈ ಕಡೆ ಸೈಡ್ ಬಂದಂದ್ರೆ +14 ಆಗುತ್ತೆ. ಸೊ 14 - 4 10 ಆಗುತ್ತೆ. ಸೊ 2X ಇಸ್ ಈಕ್ವಲ್ ಟು 10.
x is equal to 10 by 2. So x is equal to plus 5. So ಅಂದ್ರೆ ಅರ್ಥ ಏನು, the oxidation number of vanadium in V2O7 4 ಎಷ್ಟದ ಪ್ಲಸ್ 5. ನೋಡ್ರಿ ವಿದ್ಯಾರ್ಥಿಗಳೇ, ಯಾವತ್ತು ನೀವು ಬರೀ 5 ಬರೆದ್ರೆ ಇಲ್ಲಿ ವ್ಯಾಲ್ಯೂ ಬರಂಗಿಲ್ಲ. ಯು ಶುಡ್ ರೈಟ್ ದ ಚಾರ್ಜ್ ಪ್ಲಸ್ 5, right? So ಇದು vanadium the plus 5 ಅದ, oxygen the minus 2 ಅದ. This whole molecule has the charge of minus 4. So this is very simple. Last one sentence ಬರಬೇಕು. Hence oxidation number of vanadium is equal to plus 5. So ಹಿಂಗ calculation based problems ಕೇಳ್ತಾರೆ ಎಕ್ಸಾಮ್ ಒಳಗ. So hence be perfect with this. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. H5P3O10 ಹೌದಾ, ಇದ್ರೊಳಗೆ ನೀವು ಯಾವ್ದು ಕ್ಯಾಲ್ಕುಲೇಟ್ ಮಾಡಬೇಕು, ಫಾಸ್ಫರಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಫಾಸ್ಫರಸ್ ಇನ್ H5P3O10. ಸೊ ರೂಲ್ಸ್ ಪ್ರಕಾರ ಫಸ್ಟ್ ಬರ್ಕೊಂಡ್ಬಿಡ್ರಿ. ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಫಾಸ್ಫರಸ್ ನಮ್ಗೆ ಗೊತ್ತಿಲ್ಲ, ಲೆಟ್ ಇಟ್ ಬಿ ಈಕ್ವಲ್ ಟು ಎಕ್ಸ್. ಆಕ್ಸಿಜನ್ ಸ್ಟೇಟ್ ಆಫ್ ಹೈಡ್ರೋಜನ್ ಏನದ ಪ್ಲಸ್ 1 ಅದ, ರೈಟ್, ಗ್ರೂಪ್ 1 ಎಲಿಮೆಂಟ್ಸ್. ಆಕ್ಸಿಜನ್ ಸ್ಟೇಟ್ ಆಫ್ ಆಕ್ಸಿಜನ್ ಎಷ್ಟದ ಮೈನಸ್ 2 ಅದ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಇದಿಷ್ಟು ಮಾಲಿಕ್ಯೂಲ್ ಮೇಲೆ ಏನು ಚಾರ್ಜ್ ಇಲ್ಲ ಅಂದ್ರೆ ಅರ್ಥ ಏನು, ದಿಸ್ ಇಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್. ಆದ್ರೆ ಇಲ್ಲೇನಾಗಿತ್ತು, ಇದಿಷ್ಟು ಮಾಲಿಕ್ಯೂಲ್ ಮೇಲೆ -4 ಚಾರ್ಜ್ ಇತ್ತು, ಅದಕ್ಕೆ ವಿ ಹ್ಯಾವ್ ಟು ಮೇಕ್ ದ ಸಮ್ ಈಕ್ವೇಶನ್ ಈಕ್ವಲ್ ಟು ಚಾರ್ಜ್ ಎಷ್ಟದ -4. ಬಟ್ ಹಿಯರ್ ಇನ್ ದಿಸ್ ಕೇಸ್ ಏನು ಇಲ್ಲ, ಸೊ ಹೆನ್ಸ್ ದಟ್ ಶುಡ್ ಬಿ ಈಕ್ವೇಟೆಡ್ ಟು 0. ಈಗ ಹೈಡ್ರೋಜನ್ ನಮ್ಗೆ ಗೊತ್ತದ ಎಷ್ಟದ 1 ಅದ. ಎಷ್ಟವ ಹೈಡ್ರೋಜನ್ ಅಟಮ್ಸ್ 5 ಅದ. ಸೊ 5 ಇಂಟು 1. ನೆಕ್ಸ್ಟ್ ಪ್ಲಸ್, ರೈಟ್. ಸೊ ಎಲಿಮೆಂಟ್ ಟು ಎಲಿಮೆಂಟ್ ನಾವು ಇಲ್ಲಿ ಆಡ್ ಮಾಡಬೇಕು. ಪ್ಲಸ್ ನಮ್ದು ಫಾಸ್ಫರಸ್ ಗೊತ್ತಿಲ್ಲ, ಲೆಟ್ ಇಟ್ ಬಿ ಎಕ್ಸ್. ಬಟ್ ಎಷ್ಟವ ಫಾಸ್ಫರಸ್ 3 ಮಾಲಿಕ್ಯೂಲ್ಸ್, ಸೊ ಹೆನ್ಸ್ 3x ಆಗುತ್ತೆ. ಪ್ಲಸ್ 10 ಇಂಟು, ಇಲ್ಲಿ 10 ಯಾಕೆ ಬಂತು, ಯಾಕಂದ್ರೆ ದೇರ್ ಆರ್ 10 ಆಕ್ಸಿಜನ್ ಐಟಮ್ಸ್. 10 ಇಂಟು ಆಕ್ಸಿಜನ್ ಸ್ಟೇಟ್ ಆಫ್ ಆಕ್ಸಿಜನ್ ಎಷ್ಟದ -2 ಈಕ್ವಲ್ ಟು, ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ -4 ತಗೊಂಡ್ವಿ, ಇಲ್ಲಿ ಈಕ್ವಲ್ ಟು 0 ತಗೋತಿದ್ವಿ. ಯಾಕಂತಂದ್ರೆ ರೂಲ್ಸ್ ಏನಾಗ್ತದ, ಮಾಲಿಕ್ಯೂಲ್ ಏನಾದ್ರೂ ನ್ಯೂಟ್ರಲ್ ಇತ್ತಂದ್ರೆ ಇದು ಹೋಲ್ ಇಕ್ವೇಶನ್ ಶುಡ್ ಬಿ ಈಕ್ವೇಟೆಡ್ ಟು 0. ಬಟ್ ಏನಾದ್ರೂ ನ್ಯೂಟ್ರಲ್ ಇರಲಿಲ್ಲ, ಚಾರ್ಜ್ ಇತ್ತಂದ್ರೆ ಆ ಏನ್ ಚಾರ್ಜ್ ಇತ್ತಲ್ಲ ದಟ್ ಶುಡ್ ಬಿ ಈಕ್ವಲ್ ಟು ದ ಚಾರ್ಜ್, ರೈಟ್. ಸೊ ಇಲ್ಲಿ ನ್ಯೂಟ್ರಲ್ ಇರೋದ್ರಿಂದ ಐ ಬಿ ಟೇಕಿಂಗ್ ಆಸ್ ಈಕ್ವಲ್ ಟು 0. ಈಗ ಸಿಂಪ್ಲಿಫೈ ಮಾಡ್ರಿ. 5 ಇಂಟು 1 5 ಉಳಿತದ, ಪ್ಲಸ್ 3x, ಇದು ಏನಾಗ್ತದ -20. ಸೊ 3x ಪ್ಲಸ್ 5 -20 ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿದಾಗ 3x 5 -20 -15 ಆಗುತ್ತಾ, ದಟ್ ಈಸ್ ಈಕ್ವಲ್ ಟು 0. 3x ಇಸ್ ಈಕ್ವಲ್ ಟು, ಇದು -15 ರೈಟ್ ಸೈಡಿಗೆ ಹೋತಂದ್ರೆ +15 ಆಗುತ್ತಾ. x ಇಸ್ ಈಕ್ವಲ್ ಟು 15 ಡಿವೈಡ್ ಬೈ 3. ನೋಡ್ರಿ ವಿದ್ಯಾರ್ಥಿಗಳು, ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇದನ್ನ ಸಿಂಪ್ಲಿಫೈ ಮಾಡ್ಬೇಕಾದ್ರೆ x ಇಸ್ ಈಕ್ವಲ್ ಟು 15 -3 ಮಾಡ್ತಾರೆ. ಸೊ 15 -3 ಆಗಂಗಿಲ್ಲ, ಇದು ಡಿನಾಮಿನೇಟರ್ ಹೋಗುತ್ತಾ. ಸೊ ಇಲ್ಲಿ 15 ಡಿವೈಡ್ ಬೈ 3 ಇಸ್ ಈಕ್ವಲ್ ಟು x ಇಸ್ ಈಕ್ವಲ್ ಟು +5. ಸೊ ಅಂದ್ರೆ ಅರ್ಥ ಏನು, ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಇನ್ H5P3O10 ಇಸ್ ಈಕ್ವಲ್ ಟು +5. ನಾ ಪ್ರತಿ ಸಲ ಹೇಳ್ತಾ ಇದ್ದೀನಿ, ಇಲ್ಲಿ ಪ್ಲಸ್ ಅನ್ನೋದು ಕಂಪಲ್ಸರಿ ಬರೀಲೇಬೇಕು, ದೆನ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್, ರೈಟ್. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಫಾಸ್ಫರಸ್ ಇಸ್ ಈಕ್ವಲ್ ಟು ಹೌ ಮಚ್, +5. ಈಗ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ವೆನೇಡಿಯಂ ಇನ್ VO4-3. ನೋಡ್ರಿ ವಿದ್ಯಾರ್ಥಿಗಳು, ವೆನೇಡಿಯಂ ಟೆಟ್ರಾ ಆಕ್ಸೈಡ್, ಸೊ VO4-3. ಸೊ ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ವೆನೇಡಿಯಂ ಈಕ್ವಲ್ ಟು x. ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಗೊತ್ತದ -2. ಸೊ ಇದು ಓವರ್ ಆಲ್ ಚಾರ್ಜ್ ಎಷ್ಟಿದೆ, ಅದು -3 ಅದ. ಸೊ ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ x ಪ್ಲಸ್ 4 ಇಂಟು -2, ರೈಟ್, ದಟ್ ಈಸ್ ಈಕ್ವಲ್ ಟು, ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ -3 ತೊಗೊಂಡಿನಿ, ಯಾಕಂದ್ರೆ ದ ಹೋಲ್ ಮಾಲಿಕ್ಯೂಲ್ ಹ್ಯಾಸ್ ದ ಚಾರ್ಜ್ -3. ಸೊ ದಟ್ ಈಸ್ ಈಕ್ವಲ್ ಟು -3. ಸೊ x 4 ಇಂಟು 2 8 ಆಗುತ್ತೆ, -8 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು -3. ಸೊ x ಇಸ್ ಈಕ್ವಲ್ ಟು, ಇದು -8 ಆ ಕಡೆ ಹೋತಂದ್ರೆ +8 ಆಗುತ್ತೆ, +8 -3 +5 ಆಗುತ್ತೆ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ವೆನೇಡಿಯಂ ಇನ್ VO4-3 is equal to +5. Similarly, Ni2O3, calculate the oxidation number of nickel in Ni2O3. ಸೊ ಇದ್ರ ಗೊತ್ತಿಲ್ಲ, ಇದು ನ್ಯೂಟ್ರಲ್ ಮಾಲಿಕ್ಯೂಲ್ ಅದ, ರೈಟ್. ಸೊ ಏನು ಚಾರ್ಜ್ ಇಲ್ಲ, ದಿಸ್ ಇಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್. ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು -2 ಆಗುತ್ತೆ. ಸೊ 2 ಇಂಟು x ಪ್ಲಸ್ 3 ಇಂಟು -2 ಈಕ್ವಲ್ ಟು 0. ಎದಕ್ಕಿದೆ ಈಕ್ವಲ್ ಟು 0, ದಿಸ್ ಇಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್. ಸೊ 2x ಪ್ಲಸ್ 3 ಇಂಟು -2 is equal to 0. ಸೊ 3 ಇಂಟು -2 ಎಷ್ಟಾಗುತ್ತೆ, -6 ಆಗುತ್ತೆ. ಸೊ 2x - 6 is equal to 0. ಸೊ 2x is equal to ಆ ಕಡೆ ಸೈಡ್ ಹೋದಾಗ +6 ಆಗುತ್ತೆ. x is equal to 6 divided by 2 ಅಂತಂದ್ರೆ +3. ಸೊ ಆಕ್ಸಿಡೇಷನ್ ನಂಬರ್ ಆಫ್ ನಿಕಲ್ ಇನ್ Ni2O3 is equal to +3. ನೋಡ್ರಿ ವಿದ್ಯಾರ್ಥಿಗಳು, ಯೂಶುವಲಿ ಆಕ್ಸಿಡೇಷನ್ ನಂಬರ್ ಯೂಶುವಲಿ ಪಾಸಿಟಿವ್ ಇರ್ತದ, ಯಾವುದು ನೆಗೆಟಿವ್ ಇರಂಗಿಲ್ಲ. ಇದು ಒಂದು ಕೀ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎಕ್ಸೆಪ್ಷನ್ಸ್ ಅವ, ಕೆಲವೊಂದು ಮೈನಸ್ ಆಲ್ಸೋ ಬರುತ್ತೆ, ಬಟ್ ಮೋಸ್ಟ್ ಆಫ್ ದ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಆಲ್ವೇಸ್ ಪಾಸಿಟಿವ್. ಸೊ ಇದ್ರೊಳಗೆ ಎಕ್ಸಾಂಪಲ್ ಒಳಗೆ ನಿಕಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನೋದ +3. ಈಗ ಕಾಮನ್ ಎಕ್ಸಾಂಪಲ್ CH3OH. ಸೊ ಇದ್ರೊಳಗೆ ಕಾರ್ಬನ್ ಆಕ್ಸಿಡೇಷನ್ ನಂಬರ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಇನ್ CH3OH. ಸೊ ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು x. ಹೈಡ್ರೋಜನ್ ಅಂತ ನಿಮ್ಗೆ ಗೊತ್ತದ, ಸೊ +1 ಅದ. ಆಕ್ಸಿಜನ್ ಅಂತ ನಿಮ್ಗೆ ಗೊತ್ತದ, -2 ಅದ.
ಸೊ ಇಲ್ಲಿ ಟೋಟಲಿ ಎಷ್ಟು ಹೈಡ್ರೋಜನ್ ಅವ 4 ಅವ. ಸೊ ಇಲ್ಲಿ ಎಕ್ಸ್ ಪ್ಲಸ್ 3 ಇಂಟು ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ 1 ಅದ ಪ್ಲಸ್ ಆಕ್ಸಿಜನ್ ಒಂದೇ ಅದ 1 ಇಂಟು ಮೈನಸ್ ಟು ಪ್ಲಸ್ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು ಅದ +1. ಈಗ ಇದು ನ್ಯೂಟ್ರಲ್ ಇರೋದ್ರಿಂದ ದ ಹೋಲ್ ಇಕ್ವೇಶನ್ ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 3 ಮೈನಸ್ 2 ಪ್ಲಸ್ 1 ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ 2 ರೈಟ್. ಸೊ 3 ಮೈನಸ್ ಸಾರಿ ಎಕ್ಸ್ ಈಸ್ ಈಕ್ವಲ್ ಟು ಇದು 3 ಆಗುತ್ತೆ -2 plus 1, right? So x plus 2, right, equal to 0. So 3 minus 2 ಎಷ್ಟಾಗುತ್ತೆ 1. 1 plus 1 2 ಆಗುತ್ತೆ, that is equal to 0. So x will be equal to -2. So ಇಲ್ಲಿ ಆಕ್ಸಿಡೇಷನ್ ನಂಬರ್ ಯಾವತ್ತು ಕಾರ್ಬನ್ ಏನೇ ಬಂದೈತೆ ಇಲ್ಲಿ -2 ಬಂದದ್ದು. ಸೊ ಆಲ್ರೆಡಿ ಹೇಳಿದೆ, ಸೊ ಎಕ್ಸೆಪ್ಷನ್ ಕೇಸಸ್ಗಳು ವೇರ್ ವಿ ಗೆಟ್ ಮೈನಸ್ ಚಾರ್ಜ್ ಆಲ್ಸೋ. ಸೊ ಇದು ಪ್ರಾಬ್ಲಮ್ ಅರ್ಥ ಆಯ್ತು ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಹೋಲ್ ಆಫ್ ದ ಚಾರ್ಜ್ ಮಾಲಿಕ್ಯೂಲ್ ಇಸ್ ಈಕ್ವಲ್ ಟು ನ್ಯೂಟ್ರಲ್ ಅದ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಈಕ್ವಲ್ ಟು 0. In similarly, calculate the oxidation number of oxygen in H2O2. ಈಗ H2O2 ಒಳಗ ಆಕ್ಸಿಜನ್ ಎಷ್ಟದ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಬಿ ಈಕ್ವಲ್ ಟು ಎಕ್ಸ್. ಹೈಡ್ರೋಜನ್ ಅಂತ ನಿಮ್ಗೆ ಗೊತ್ತದ +1 ಅದ. ಸೊ +1 ಎಷ್ಟವ ಐಟಮ್ಸ್ ಇಲ್ಲಿ 2 ಅವ. ಸೊ +2 ಇದು ಆಕ್ಸಿಜನ್ ಗೊತ್ತಿಲ್ಲ. ಸೊ ಲೆಟ್ ಇಟ್ ಬಿ ಎಕ್ಸ್. ಎಕ್ಸ್ ಇಂಟು 2 ಎಕ್ಸ್ ಆಗುತ್ತೆ ಈಕ್ವಲ್ ಟು 0 ಎದಕ್ಕಂತಂದ್ರೆ ಇಟ್ ಇಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ಸೊ 2 + 2x is equal to 0. 2x is equal to ಇದು 2 ಈ ಕಡೆ ಬಂತಂದ್ರೆ -2 ಆಗುತ್ತೆ. x is equal to ಇದು 2 ಡಿನಾಮಿನೇಟರ್ ಹೋಗುತ್ತೆ, -2 ಡಿವೈಡ್ ಬೈ 2 ಅಂದ್ರೆ -1 ಆಗುತ್ತೆ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ H2O2 is -1, ರೈಟ್. ಸೊ ವಿದ್ಯಾರ್ಥಿಗಳು ಇದು ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಅವ, ರೈಟ್. ಸೊ ಕೆಲವೊಂದು ಎಕ್ಸಾಂಪಲ್ಸ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ಎದಕ್ಕಂತಂದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳೇ ಕೇಳ್ತಾರ. ಸೊ ಹೆನ್ಸ್ ಬಿ ಪರ್ಫೆಕ್ಟ್ ವಿತ್ ದಿಸ್ ಪ್ರಾಬ್ಲಮ್ಸ್. ಈಗ ಹಾಗೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಮಂತ ಇಲ್ಲಿ HNO3. ಈಗ ಇದ್ರೊಳಗ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ HNO3. ಸೊ ಹೈಡ್ರೋಜನ್ +1 ಅದ, ನೈಟ್ರೋಜನ್ ಗೊತ್ತಿಲ್ಲ, ಲೆಟ್ ಇಟ್ ಬಿ ಎಕ್ಸ್ ಆಗುತ್ತೆ. ಆಕ್ಸಿಜನ್ -2 ಅದ, -2 ಇಂಟು 3 ತಗೋಬೇಕಿಲ್ಲಿ, 3 ಇಂಟು -2. ಸೊ ಇದು ಮಾಲಿಕ್ಯೂಲ್ ಏನದ, ಇಟ್ ಇಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ಸೊ ಇಟ್ ಈಸ್ ಈಕ್ವಲ್ ಟು 0. ಸೊ ಇದು +1 ಹಂಗೆ ಇರುತ್ತದೆ, ಎಕ್ಸ್ ಹಂಗೆ ಇರುತ್ತದೆ. ಸೊ 3 ಇಂಟು -2 -6 ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಏನಾಗ್ತದೆ, ಇದು -6 ಈ ಕಡೆ ಹೋದ್ರೆ +6, ಇದು +1 ಈ ಕಡೆ ಹೋದ್ರೆ -1. ಸೊ 6 - 1 ಅಂದ್ರೆ +5. ಸೊ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ HNO3 is +5. ಈಗ NO. ಸೊ ಇಲ್ಲಿ ನೈಟ್ರೋಜನ್ ಕೇಳ್ಯಾರ. ಸೊ ಲೆಟ್ ಇಟ್ ಬಿ ಎಕ್ಸ್. ಆಕ್ಸಿಜನ್ ಎಷ್ಟದ -2 ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಇದು -2 ಈ ಕಡೆ ಹೋದ್ರೆ +2. ಸೊ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ NO is +2. ಈಗ N2 ಅಂತ ಕೇಳ್ಯಾರ, ರೈಟ್. ಸೊ ವಿದ್ಯಾರ್ಥಿಗಳು ನಾನು ಹೇಳೇನ ಆಲ್ರೆಡಿ, N2 ನೈಟ್ರೋಜನ್ is present in the elementary form. ಸೊ N2 ಇದ್ದಾಗ ಅದರ ಆಕ್ಸಿಡೇಷನ್ ನಂಬರ್ is equal to 0. ಎಲಿಮೆಂಟರಿ ಫಾರ್ಮ್ ಇದ್ದಾಗ ಆಕ್ಸಿಡೇಷನ್ ನಂಬರ್ ಈಕ್ವಲ್ ಟು 0 ಅಂತಂದು ಮೊದಲನೇ ರೂಲೇ ಹೇಳ್ತದ. ಇಲ್ಲಿ N2 ಕೇಳ್ಬೋದು, P4 ಕೇಳ್ಬೋದು, S8 ಕೇಳ್ಬೋದು, ಅಥವಾ ಬರೀ Na ಕೇಳ್ಬೋದು, Ca ಕೇಳ್ಬೋದು. ಯಾವುದೇ ಒಂದು ಎಲಿಮೆಂಟಲ್ ಸ್ಟೇಟ್ ಒಳಗಿದ್ದಾಗ ಇಟ್ಸ್ ಆಕ್ಸಿಡೇಷನ್ ನಂಬರ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ನೋಡ್ರಿ, F ಇತ್ತಂದ್ರೆ -1, F2 ಇತ್ತಂದ್ರೆ 0, ಯಾಕಂದ್ರೆ F2 ಈಸ್ ಇನ್ ದ ಎಲಿಮೆಂಟಲ್ ಸ್ಟೇಟ್. F2, Cl2, Br2, I2 ಇವೆಲ್ಲ ಎಲಿಮೆಂಟಲ್ ಸ್ಟೇಟ್ ಇರೋದ್ರಿಂದ ಇಟ್ಸ್ ಆಕ್ಸಿಡೇಷನ್ ನಂಬರ್ ಈಸ್ ಈಕ್ವಲ್ ಟು 0. ಬಟ್ ಅದೇ F -1 ಇತ್ತು, Cl -1 ಇತ್ತಂದ್ರೆ ದೆನ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಈಕ್ವಲ್ ಟು -1. ಈಗ ಈ ಎಕ್ಸಾಂಪಲ್ ಒಳಗ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ NH4Cl. ಸೊ NH4Cl ಒಳಗ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ ಏನಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಇಟ್ ಬಿ ಎಕ್ಸ್. ಸೊ ಹೈಡ್ರೋಜನ್ ಅದ +1. ಸೊ +1 ಇಂಟು 4 +4 ಆಗುತ್ತೆ. ಈಗ ಕ್ಲೋರಿನ್ ಏನದ, ಇಟ್ ಈಸ್ ಅನ್ ಹ್ಯಾಲೋಜನ್. ಸೊ ಹ್ಯಾಲೋಜನ್ಸ್ ಹ್ಯಾವ್ ಯೂಶುವಲಿ ಆಕ್ಸಿಡೇಷನ್ ನಂಬರ್ -1. ಸೊ 1 ಇಂಟು -1 ದಟ್ ಈಸ್ ಈಕ್ವಲ್ ಟು, ಇಲ್ಲಿ 0 ಯಾಕೆ ತೊಗೊಂಡಿವಿ, ಯಾಕಂದ್ರೆ ಇಟ್ ಈಸ್ ನ್ಯೂಟ್ರಲ್ ಮಾಲಿಕ್ಯೂಲ್. ಸೊ ಎಕ್ಸ್ +4 -1 ಈಕ್ವಲ್ ಟು 0. ಸೊ ಎಕ್ಸ್ 4 - 1 ಅಂದ್ರೆ 3 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 0. ಸೊ ಇದು +3 ಆ ಕಡೆ ಹೋಯ್ತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು -3. ದಟ್ ಮೀನ್ಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ NH4Cl ಈಸ್ ಈಕ್ವಲ್ ಟು -3. ಸಿಮಿಲರ್ಲಿ ಇಲ್ಲಿ ಒಂದು ಸ್ವಲ್ಪ ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತೀವಿ, ಇದು ಒಂದು ಸ್ವಲ್ಪ ಎಕ್ಸಾಂಪಲ್ ಬೇರೆ ಅದ, ಸ್ವಲ್ಪ ಲಕ್ಷ ಕೊಡ್ರಿ. ಇದ್ರೊಳಗ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ Fe ಇನ್ K3FeCN6 ಪೊಟ್ಯಾಷಿಯಂ ಫೆರೋ ಸೈನೈಡ್ ಅಂತ ಕರಿತೀವಿ. ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಇದು ಎಕ್ಸಾಂಪಲ್ ವಿಲ್ ಲರ್ನ್ ಇನ್ ದ ಸೆಕೆಂಡ್ ಇಯರ್, ರೈಟ್. ಸೊ ಇದ್ರೊಳಗ ನೀವು ಆಕ್ಸಿಡೇಷನ್ ನಂಬರ್ ಎದ್ರದ್ದು ಕ್ಯಾಲ್ಕುಲೇಟ್ ಮಾಡಬೇಕು, Fe ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಡು ಯು ಕ್ಯಾಲ್ಕುಲೇಟ್? ನಿಮಗೆ ಪೊಟ್ಯಾಷಿಯಂ ಗೊತ್ತದ, ಪೊಟ್ಯಾಷಿಯಂ ಇಸ್ ಎ ಗ್ರೂಪ್ 1 ಎಲಿಮೆಂಟ್. ಸೊ ಗ್ರೂಪ್ 1 ಎಲಿಮೆಂಟ್ಸ್ ಒಳಗಿರುವಂಥ ಎಲಿಮೆಂಟ್ ಆಕ್ಸಿಡೇಷನ್ ಸ್ಟೇಟ್ ಏನದ +1 ಅದ. ಈಗ Cn ಏನದ, ಸೈನೈಡ್ ಇಸ್ ಪ್ರೆಸೆಂಟ್ ಈಸ್ ಯೂಶುವಲಿ ಹ್ಯಾವಿಂಗ್ ಚಾರ್ಜ್ Cn -1. ಸೊ Cn -1 ಅಂದ್ರೆ ದ ಆಕ್ಸಿಡೇಷನ್ ನಂಬರ್ ಆಫ್ Cn is equal to -1. ಸೊ ಈಗ ನೀವು Fe ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 3 ಇಂಟು +1, ರೈಟ್. ಸೊ +3 ಆಗತ್ತಾ. ಲೆಟ್ ಇಟ್ ಬಿ ಎಕ್ಸ್. ಈಗ Cn ಎಷ್ಟದ, -1 ಇಂಟು 6 -6 ಆಗತ್ತಾ.
ಸೊ ಇಲ್ಲಿ ನೋಡ್ರಿ, ಸೊ ಪೊಟ್ಯಾಷಿಯಮ್ 1 into 3 ದಟ್ ಈಸ್ ಈಕ್ವಲ್ ಟು 3. Fe ನಮ್ಗೆ ಗೊತ್ತಿಲ್ಲ, ಲೆಟ್ ಇಟ್ ಬಿ ಎಕ್ಸ್. ಸೈನೈಡ್ ಏನದ -1 ಅದ, -1 ಇಂಟು ಎಷ್ಟು ಅದ 6 ಅದ. ಸೊ 6 ಇಂಟು -1 ಈಕ್ವಲ್ ಟು -6. ಸೊ 3 ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಇದು -6 ಆ ಕಡೆ ಹೋಯ್ತಂದ್ರೆ +6 ಆಗುತ್ತಾ, +3 ಆ ಕಡೆ ಹೋದ್ರೆ -3 ಆಗುತ್ತಾ. ಸೊ 6 - 3 is equal to 3. So oxidation number of Fe in K3FeCN6 is equal to +3. ಸೊ ಈ ಟೈಪ್ ಕಾಂಪೌಂಡ್ಸ್ ಒಳಗೆ ನಿಮ್ಗೆ ಗೊತ್ತಿರಬೇಕು, CN ಇದೇನದ ಸೈನೈಡ್, ಇಟ್ ಈಸ್ ಹ್ಯಾವಿಂಗ್ ದ ಆಕ್ಸಿಡೇಷನ್ ನಂಬರ್ ಆಫ್ -1. ಸೊ ಇಲ್ಲಿ ಎಷ್ಟು ಬಂತು ಆಕ್ಸಿಡೇಷನ್ ನಂಬರು Fe ಇದು +3, ರೈಟ್. ಸೊ ಇದು ವೆರಿ ಸಿಂಪಲ್ ಆಗೋ ಪ್ರಾಬ್ಲಮ್ಸ್. ಹಾಗೆ ಇನ್ನೊಂದು ಕೆಲವೊಂದು ಎಕ್ಸಾಂಪಲ್ ಕಾಮನ್ಲಿ ಎಕ್ಸಾಮ್ ಒಳಗೆ ಕೇಳುವಂಥ ಎಕ್ಸಾಂಪಲ್ ಅಂದ್ರೆ Cr2O7-2. ನೋಡ್ರಿ ವಿದ್ಯಾರ್ಥಿಗಳಲ್ಲಿ, Cr2O7-2 ಇಟ್ ಈಸ್ ನಾಟ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ಇದ್ರ ಮೇಲೆ ಏನಿದೆ ಚಾರ್ಜ್ -2 ಅದ, ಅಂದ್ರೆ ಇದ್ರ ಎಲ್ಲ ಸಮ್ ಈಸ್ ಶುಡ್ ಬಿ ಈಕ್ವಲ್ ಟು -2 ತಗೋಬೇಕು. ಸೊ ಕ್ರೋಮಿಯಂ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಯಾರ, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಇನ್ Cr2O7-2. ಸೊ ಇದ್ರ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಇಟ್ ಬಿ ಎಕ್ಸ್ ಇಂಟು 2x ಆಗುತ್ತೆ. ಆಕ್ಸಿಜನ್ ಎಷ್ಟದ -2, -2 ಇಂಟು 7 14 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು -2, ಯಾಕಂದ್ರೆ ಇಟ್ ಈಸ್ ಹ್ಯಾವಿಂಗ್ ದ ಚಾರ್ಜ್ ಆಫ್ -2. ಸೊ 2x - 14 is equal to -2. ಸೊ -14 ಈ ಕಡೆ ಬಂತಂದ್ರೆ +14, +14 -2 ಅಂದ್ರೆ 12 ಆಗುತ್ತೆ. ಸೊ 2x is equal to 12. ಸೊ x is equal to 12 divided by 2 ಅಂತಂದ್ರೆ +6. ನೋಡ್ರಿ ವಿದ್ಯಾರ್ಥಿ, ಇಲ್ಲಿ +6 ಆಗಬೇಕಾಯ್ತು, ಬರೀ 6 ಅಂತ ಬಂದದ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ is equal to how much? +6. ಹಾಗೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅದ MnO4-. ಇಲ್ಲಿ ಮೈನಸ್ ಅಂತಂದ್ರೆ ಅರ್ಥ ಏನಿಲ್ಲ ಅಂದ್ರೆ ಏನರ್ಥ 1 ಅದಂತ ಅರ್ಥ. ಸೊ ದಟ್ ಈಸ್ ಈಕ್ವಲ್ ಟು MnO4-1. ಸೊ ಇದು ಕೂಡ ಚಾರ್ಜ್ ಮಾಲಿಕ್ಯೂಲ್. ಸೊ ಹೋಲ್ ಆಫ್ ದ ಸಮ್ ಶುಡ್ ಬಿ ಈಕ್ವೇಟೆಡ್ ಟು -1. ಸೊ ಇಲ್ಲಿ ಆಕ್ಸಿಡೇಷನ್ ಅವ ನೋಡ್ರಿ ವಿದ್ಯಾರ್ಥಿ, ಇಲ್ಲಿ ಅಂಡರ್ಲೈನ್ ಮಾಡ್ಯಾರ. ಸೊ ಎಕ್ಸಾಮ್ ಒಳಗೆ ಏನ್ ಮಾಡ್ತಾರ, ಒಂದು ಯಾವ ಎಲಿಮೆಂಟ್ ಇಂದ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ ಅದನ್ನ ಅಂಡರ್ಲೈನ್ ಮಾಡ್ತಾರ, ಇಲ್ಲ ಬೋಲ್ಡ್ ಆಗಿ ಕೊಟ್ಟಿರ್ತಾರ. ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಇನ್ MnO4-1. ಸೊ ಮ್ಯಾಂಗನೀಸ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಇಟ್ ಬಿ ಎಕ್ಸ್, ಹೌದಾ. ಆಕ್ಸಿಜನ್ ಎಷ್ಟದ -2, -2 ಇಂಟು 4 -8 ಆಗುತ್ತಾ. ದಟ್ ಶುಡ್ ಬಿ ಈಕ್ವಲ್ ಟು -1, ಯಾಕಂದ್ರೆ ಇಲ್ಲಿ ಚಾರ್ಜ್ -1 ಅದ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ +7, 8 ಇದು -8 ಈ ಕಡೆ ಬಂದರೆ +8 ಆಗುತ್ತೆ. +8 - 1 +7. ಸೊ ಇದು ಕೂಡ ಪ್ಲಸ್ ಮೆನ್ಷನ್ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಎಷ್ಟದ ಇಲ್ಲಿ +7, ರೈಟ್. ಈಗ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ H2SO4. ಸೊ ಇದ್ರೊಳಗೆ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸಲ್ಫರ್ ಇನ್ H2SO4. ಸೊ ಹೈಡ್ರೋಜನ್ ನಿಮ್ಗೆ ಗೊತ್ತದ +1 ಇಂಟು 2, ರೈಟ್, +2 ಆಗುತ್ತೆ. ಸಲ್ಫರ್ದು ಗೊತ್ತಿಲ್ಲ, ಲೆಟ್ ಇಟ್ ಬಿ ಎಕ್ಸ್. ಆಕ್ಸಿಜನ್ದು -2 ಅದ, -2 ಇಂಟು 4 -8 ಆಗುತ್ತೆ. ಸೊ +2 ಪ್ಲಸ್ ಎಕ್ಸ್ -8 ಈಕ್ವಲ್ ಟು 0 ಆಗುತ್ತೆ. 0 ಎದಕ್ಕಂತಂದ್ರೆ ಇಟ್ ಇಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ಸೊ ಎಸ್ ವಿಲ್ ಬಿ ಈಕ್ವಲ್ ಟು ಹೌ ಮಚ್, ಇದು -8 ಈ ಕಡೆ ಬಂದರೆ +8 ಆಗುತ್ತೆ, ಇದು +2 ಈ ಕಡೆ ಬಂದರೆ -2 ಆಗುತ್ತೆ. ಸೊ 8 - 2 ಈಕ್ವಲ್ ಟು 6 ಆಗುತ್ತೆ. ಸೊ ಸಲ್ಫರ್ ಆಕ್ಸಿಡೇಷನ್ ನಂಬರ್ ಎಷ್ಟು ಬಂತು +6, ರೈಟ್. ಸೊ ವಿದ್ಯಾರ್ಥಿಗಳೇ, ಇಂಥ ಪ್ರಾಬ್ಲಮ್ಸ್ನ ನಿಮಗೆ ಎಕ್ಸಾಮ್ ಒಳಗೆ ಕ್ಯಾಲ್ಕುಲೇಟ್ ಮಾಡಂತ ಕೇಳ್ತಾರ. ಸೊ ಇದೇ ಬೇಸಿಸ್ ಮೇಲೆ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಿಮಗೆ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರಬೇಕು, ರೈಟ್. ಸೊ ಅದಕ್ಕೆ ಇದನ್ನ ಬಹಳಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನು ಕ್ಯಾಲ್ಕುಲೇಷನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ತಿಳ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್ ಗೋ ಥ್ರೂ ಆ್ಯಂಡ್ ಆಸ್ಕ್ ಮೀ, ಓಕೆ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ ಅಂತ, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ Cr2 ಇಲ್ಲಿ ಇನ್ MgCr2O7. ಸೊ ಮ್ಯಾಗ್ನೀಷಿಯಮ್ದು ನಿಮ್ಗೆ ಗೊತ್ತದ, ಇಟ್ ಈಸ್ ಅ ಗ್ರೂಪ್ 2 ಎಲಿಮೆಂಟ್ಸ್. ಗ್ರೂಪ್ 2 ಎಲಿಮೆಂಟ್ಸ್ ಅಂದರೆ ಆಕ್ಸಿಡೇಷನ್ ನಂಬರ್ ಎಷ್ಟು +2. ಕ್ರೋಮಿಯಮ್ದು ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಲೆಟ್ ಇಟ್ ಬಿ ಎಕ್ಸ್. ಆಕ್ಸಿಜನ್ ಗೊತ್ತದ -2. ಸೊ ಇಲ್ಲಿ +2, ರೈಟ್, ಪ್ಲಸ್ ಇಲ್ಲಿ ಎಕ್ಸ್ ಅದ, ಎಕ್ಸ್ ಇಂಟು ಎಷ್ಟು ಅವ ಇಲ್ಲಿ ಐಟಮ್ಸ್ 2 ಅವ. ಸೊ ಇಟ್ ವಿಲ್ ಬಿ 2x ಪ್ಲಸ್ ಆಕ್ಸಿಜನ್ -2 ಅದ, -2 ಇಂಟು 7 -14 ಆಗ್ತದ. ಸಿನ್ಸ್ ಇಟ್ ಈಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್ ದಟ್ ಶುಡ್ ಬಿ ಈಕ್ವೇಟೆಡ್ ಟು 0. ಸೊ ಇದು +2 ಪ್ಲಸ್ 2x -14. ಸೊ ಇದು -14 ಈ ಕಡೆ ಬಂದರೆ +14 ಆಗುತ್ತೆ. ಇದು +2 ಈ ಕಡೆ ಹೋಯ್ತಂದ್ರೆ -2 ಆಗುತ್ತೆ. ಸೊ 14 - 2 ಅಂದರೆ 12 ಆಗುತ್ತೆ. ಸೊ 2x - 12 ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡ್ರಿ, x ವಿಲ್ ಬಿ ಈಕ್ವಲ್ ಟು +3. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಇನ್ MgCr2O7 ಎಷ್ಟದ +3 ಅದ. ಹಾಗೆ ಇನ್ ಪೊಟ್ಯಾಷಿಯಂ ಪರ್ ಮ್ಯಾಗ್ನೇಟ್ KMnO4, ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಇನ್ KMnO4. ಸೊ ಪೊಟ್ಯಾಷಿಯಂ ನಿಮಗೆ ಗೊತ್ತು, ಗ್ರೂಪ್ 1 ಎಲಿಮೆಂಟ್ಸು +1 ಅದ. ಮ್ಯಾಂಗನೀಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಲೆಟ್ ಇಟ್ ಬಿ ಎಕ್ಸ್. ಆಕ್ಸಿಜನ್ -2 ಅದ, ಸೊ -2 ಇಂಟು 4 -8 ಆಗುತ್ತೆ. ಸೊ +1 ಪ್ಲಸ್ ಎಕ್ಸ್ -8 ಈಕ್ವಲ್ ಟು 0. ಯಾಕೆ ಈಕ್ವಲ್ ಟು 0? ಇಟ್ ಈಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ಸೊ ಸಿಂಪ್ಲಿಫೈ ಮಾಡ್ರಿ, x - 7 ಈಕ್ವಲ್ ಟು 0.
ಇದು -7 ಈ ಕಡೆ ಬಂತಂದ್ರೆ +7 ಆಗುತ್ತಾ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಇನ್ KMnO4 ಎಷ್ಟದ +7 ಅದ. ರೈಟ್. ಸೊ ವಿದ್ಯಾರ್ಥಿಗಳೇ, ಸೊ ಇದು ವಿತ್ ರೆಸ್ಪೆಕ್ಟ್ ಟು ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ರೂಲ್ಸ್ ನೆನ್ಪಿಟ್ಕೋಬೇಕು. ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೇಕು ಅನ್ನೋದು ನೆನ್ಪಿಟ್ಕೋಬೇಕು. ಮೇನ್ಲಿ ಮಾಲಿಕ್ಯೂಲ್ ನ್ಯೂಟ್ರಲ್ ಇತ್ತಂದ್ರೆ ದ ಹೋಲ್ ಸಮ್ ಶುಡ್ ಬಿ ಈಕ್ವೇಟೆಡ್ ಟು 0. ಇಫ್ ಇಟ್ ಇಸ್ ಕ್ಯಾರಿಂಗ್ ಎನಿ ಚಾರ್ಜ್ ದೆನ್ ದ ಹೋಲ್ ಸಮ್ ಶುಡ್ ಬಿ ಈಕ್ವೇಟೆಡ್ ಟು ದ ಚಾರ್ಜ್ ಪ್ರೆಸೆಂಟ್ ಆನ್ ದ ಮಾಲಿಕ್ಯೂಲ್. ವಿದ್ಯಾರ್ಥಿಗಳೇ, ಇದು ಆಕ್ಸಿಡೇಷನ್ ನಂಬರ್ ಮೇಲೆ ನಾವು ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇದಾಗಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರ, ಕರೆಕ್ಟು. ಇನ್ನು ಮುಂದೆ ಬರುವಂಥ ಕಾನ್ಸೆಪ್ಟು ಯಾವುದಂತಂದರೆ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್. ಆವಾಗ ಈ ಆಕ್ಸಿಡೇಷನ್ ನಂಬರ್ ನೀವು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಮುಂದೆ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಇದು ಬಹಳ ಬೇಸಿಕ್ಕು. ಸೊ ಇದ್ರ ಮೇಲೆ ನಾನು ಒಂದು ಅಸೈನ್ಮೆಂಟ್ ಹಾಕ್ತೀನಿ ಗ್ರೂಪ್ ಒಳಗೆ, ಅದನ್ನು ಸಾಲ್ವ್ ಮಾಡಿ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ಸ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೇಳ್ತೀನಿ. ಸೊ ಅದನ್ನು ಸಾಲ್ವ್ ಮಾಡಿ ನನಗೆ ರಿಪ್ಲೈ ಮಾಡಿ. So with today's class we have learned an important concept, how to calculate the oxidation number or oxidation state of an element present in a compound or a molecule, right? So ವಿದ್ಯಾರ್ಥಿಗಳೇ, ಇದ್ರ ಮೇಲೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ you can just ask me, right? So with this we'll end up with today's class. In tomorrow's class we'll start with the new concept. Okay, thank you my dear students, have a nice day.